ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ ಮಾಡಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಮಹತ್ವದ ಸಭೆ. ಇಂದು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಇದೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಇಲಾಖೆಯ ಹಿರಿಯ ತಾಂತ್ರಿಕ ಸಲಹೆಗಾರರು, ಹಿರಿಯ ವಕೀಲರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡ್ತಾರೆ. ಬಹಳ ಮಹತ್ವದ ಸಭೆ ಇದಾಗಿರುತ್ತೆ. ಯಾವಾಗ ಕಾವೇರಿ ನೀರನ್ನ 12,000 ಕ್ಯೂಸೆಕ್ ನೀರನ್ನ ಬಿಡ್ಲಿಕ್ಕೆ ಆದೇಶ ಆಯಿತು, ಈಗ ಮಹತ್ವದ ಸಭೆ ಇದು. ಇಂದು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆ ಇದು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಕೂಡ ಮಾಡಲಾಗುತ್ತೆ. ಸೊ ಇದರಲ್ಲಿ ಒಂದಷ್ಟು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಹಾಗೆ ಒಂದಷ್ಟು ಪಂಟರು ಇರ್ತಾರೆ. ಇದರಲ್ಲಿ ತಾಂತ್ರಿಕವಾಗಿ ತಿಳ್ಕೊಂಡಿರುವಂತಹ ಪಂಟರು ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ತದನಂತರದಲ್ಲಿ ಈಗ ನಾವು ಏನು ಮಾಡಬೇಕು ಮುಂದಿನ ದಿನದಲ್ಲಿ ಅಂತ 12,000 ಕ್ಯೂಸೆಕ್ ನೀರನ್ನ ಬಿಡ್ತಾ ಇದ್ದಾರೆ. ಸೊ ಕಾನೂನು ಹೋರಾಟ ಹೆಂಗ್ ಮಾಡಬೇಕು ಅಂತ ಅದನ್ನ ಇವರು ಚರ್ಚೆ ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅಷ್ಟೊಳಗೆ ಮಳೆ ತುಂಬಾ ಜಾಸ್ತಿ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲ ಸೈಲೆಂಟ್ ಆಗ್ತಾರೆ. ಸೊ ಒಟ್ಟಲ್ಲಿ ನೋಡೋಣ ಈ ಸಭೆಯಲ್ಲಿ ಏನಾಗುತ್ತೆ ಅಂತ. ಒಂದು ವೇಳೆ ಮಳೆ ಕೈ ಕೊಟ್ರೆ ಬಹಳ ಕಷ್ಟ ಆಗುತ್ತೆ. ಈಗ ಬಿಡ್ತಿರುವಂತ ನೀರಿನ 12,000 ಕ್ಯೂಸೆಕ್ ನೀರು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಒಳಹರಿವಿನ ಮಟ್ಟ ಏನಾದ್ರೂ ಬಹಳ ಕಮ್ಮಿ ಆಯಿತು ಅಂತಂದ್ರೆ ಆಗ ಮುಂದಿನ ದಿನಗಳು ಬಹಳ ಕಷ್ಟ ಆಗುತ್ತೆ ರೈತರಿಗೆ. ನೋಡೋಣ ಈ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಇದು ಮಹತ್ವದ ಸಭೆ ಹೌದು. ಈ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ಮಾಡಲಾಗುತ್ತೆ, ಏನೆಲ್ಲ ಒಂದಷ್ಟು ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಅಶ್ವಿನಿ, ಈಗ ಸದ್ಯ ಕಾಂಗ್ರೆಸ್ನ ನಾಯಕರಿಗೆ, ರಾಜ್ಯ ನಾಯಕರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆಗೆ ಖಾತೆ ಹಂಚಿಕೆ ಬಿಕ್ಕಟ್ಟು, ಈ ಮಧ್ಯೆ ಸಚಿವರಿಲ್ಲ, ಇದರೆಲ್ಲದರ ಜೊತೆಗೆ ಬರಗಾಲದ ಸಮೀಕ್ಷೆ ವೀಕ್ಷಣೆ, ಇದೆಲ್ಲದರ ಜೊತೆಗೆ ಈಗ ಇರತಕ್ಕಂಥದ್ದು ಕಾವೇರಿ ನೀರಿನ ಹಂಚಿಕೆ ಬಿಕ್ಕಟ್ಟಿರ್ತಕ್ಕಂಥದ್ದು. ಈಗ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಇರತಕ್ಕಂಥದ್ದು. ಸೊ ಈಗ ಮುಂದೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆಂದ್ರೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನಂತ ನೀರು ಅಂತಂದ್ರೆ 1 TMC ಸರಾಸರಿ ನೀರನ್ನು ಬಿಡಬೇಕಾಗತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾವೇರಿಗೆ ಒಳಹರಿವು ಏನಿದೆ, ಒಳಹರಿವು ಕಡಿಮೆ ಇರ್ತಕ್ಕಂಥ ಕಾವೇರಿ ಕೊಳದಲ್ಲಿ ಬರ್ತಕ್ಕಂತಹ ಈಗಂದ್ರೆ 4 ಜಲಾಶಯಗಳಿದೆ. 4 ಜಲಾಶಯದಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಕಡಿಮೆ ಇದೆ ಅಂತಕ್ಕಂಥ. ಯಾಕೆಂದ್ರೆ ಕಳೆದ 3 ದಿನಗಳ ಹಿಂದೆ ಮಳೆ ಆಗ್ತಾ ಇತ್ತು, ಈಗ ಮತ್ತೆ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥ. ಸೊ ಹೀಗಾಗಿ ಒಳಹರಿವಿನ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸಂಕಷ್ಟದ ಪರಿಸ್ಥಿತಿ, ಅಂದ್ರೆ ನೀರನ್ನು ಬಿಡೋದಕ್ಕೆ ಆಗದಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆಗೆ ತಮಿಳುನಾಡಿನವರು ಈಗ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. 13ನೇ ತಾರೀಕು ಕೂಡ ಅದರ ವಿಚಾರಣೆ ಬರುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಅದನ್ನ ಕೌಂಟರ್ ಮಾಡಬೇಕು, ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಚಾಲೆಂಜ್ ಮಾಡಬೇಕು ಅನ್ನೋದ್ರ ನಿಟ್ಟಿನಂತೆ ಇವತ್ತಿನ ಸಭೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಮತ್ತೆ ಅಡ್ವೊಕೇಟ್ ಜನರಲ್ ಸೇರಿದಂತೆ ಪ್ರಮುಖರ ಜೊತೆಯಲ್ಲಿ ಕಾನೂನು ತಜ್ಞರ ಜೊತೆಯಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಜೊತೆಗೆ ಕೆಲ ನೀರಾವರಿ ತಜ್ಞರು ಕೂಡ ಭಾಗಿಯಾಗ್ತಾರೆ. ಮತ್ತೆ ಕೆಲ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರ ಜೊತೆ ಕೂಡ ದೂರವಾಣಿ ಮೂಲಕ ಅವರನ್ನು ಸಂಪರ್ಕ ಮಾಡಿ ಏನ್ ಮಾಡಬೇಕು, ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು, ಮತ್ತೆ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈಗ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಮತ್ತೆ ಕಳೆದ ಹಿಂದೆ 20-30 ವರ್ಷಗಳ ಹಿಂದಿನಿಂದ ಇಂತಹ ಪರಿಸ್ಥಿತಿ ಬಂದಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿದ್ರು, ಈಗ ನಾವು ಯಾವುದನ್ನು ಫಾಲೋ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಕಳೆದ 20-30 ವರ್ಷಗಳಲ್ಲಿ ಆಗಿರತಕ್ಕಂತಹ ಈ ಒಂದು ಕಾವೇರಿ ನೀರಿನ ಬಿಕ್ಕಟ್ಟಿನಲ್ಲಿ ಕಂಡುಕೊಂಡಂತಹ ಸೊಲ್ಯೂಷನ್ಸ್ ಏನಿತ್ತು, ಇದೆಲ್ಲದರನ್ನು ಕೂಡ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಅಂತಕ್ಕಂಥದ್ದನ್ನ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ. ಸಭೆಯಲ್ಲಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿ.